ಆ ಕರ್ಮದಾತ ಅವನು, ಧರ್ಮ ರಕ್ಷಕ ಅವನು. ಆ ಧರ್ಮ ರಕ್ಷಕನ ಕಣ್ಣಿಗೆ ಅವ್ರು ಬೀಳ್ಬೇಕಲ್ಲ. ಆ ಸ್ವಾಮಿ ಸುಮ್ನೆ ಒಬ್ರು ರಾಶಿಗೆ ಹೋಗಲ್ಲ. ಅವನು ರಾಶಿಗೆ ಹೋಗ್ಬೇಕು ಅಂದ್ರೆ ಅವನೇ ಕೆಟ್ಟದನ್ನ ಅವನೇ ಮಾಡಿಸ್ತಾನೆ ಹೇಳ್ಕೊಟ್ಟು. ಅವನೇ ಮಾಡಿಸಿ ತಪ್ಪನ್ನ ಅವ್ರ ರಾಶಿಗೆ ಹೋಗ್ತಾನೆ. ಅವ್ರ ರಾಶಿಗೆ ಹೋಗಿ ಅವ್ನ್ ನೀಲೇ ಏನು ಅಂತ ತೋರ್ಸ್ಕೊಡ್ಬೇಕಲ್ಲ. ಕರ್ಮದಾತನೂ ಅವನೇ ಆಗ್ತಾನೆ, ಧರ್ಮ ರಕ್ಷಕನೂ ಅವನೇ ಆಗ್ತಾನೆ. ಎಲ್ಲಾರು ಮಾಡಕ್ಕೋಸ್ಕರವಾಗಿ ಆ ರೀತಿ ಎಲ್ಲಾನು ಆಡಿಸ್ತಾನೆ. ಅದು ನಾವ್ ಅನ್ಕೋತೀವಿ ಹಿಂಗಾಗೋಯ್ತು ಹಿಂಗ್ ಬಿಡ್ತು ಅಂತ, ಅದನ್ನ ಮಾಡಿಸಿ ಅವನ್ನೆಲ್ಲ ಸರಿಯಾದ ದಾರಿಗೆ ತರ್ತಾನೆ. ಇವತ್ತು ಎಲ್ಲಾರ್ಗು ಹೇಳೋದೊಂದು, ಮನೆ ತುಂಬಿದ ಮನೇನ ಯಾವತ್ತೂ ಹೊಡಿಬೇಡಿ, ಯಾವತ್ತು ತುಂಬಿದ ಮನೆಯಾಗಿ ಇರ್ಬೇಕದು. ಯಾರು ಇವತ್ತು ಸಣ್ಣ ಪುಟ್ಟ ಜಗಳಕ್ಕೋಸ್ಕರವಾಗಿ ಇವತ್ತು ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಅದನ್ನ ಬಿಡಿ ದ್ವೇಷನ ಇವತ್ತು ಬಿಟ್ಟು ನಡೀರಿ. ಯಾಕೆಂದ್ರೆ ನೋವನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ನನ್ಗೆ ಇವತ್ತು ಯಾರು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ, ನನಗೆ ಬಂಧು ಬಳಗ ಅನ್ನೋದೇ ಇಲ್ಲ. ನನಗೆ ಆ ಸ್ವಾಮಿ, ನನ್ ನಾಗಮಂಗಲ ಜನ, ಇಷ್ಟ ಬಿಟ್ಟರೆ ನಂಗೆ ಇನ್ಯಾರು ಇಲ್ಲ. ಇವತ್ತು ನಿಮ್ಗೆಲ್ಲ ಹೇಳಕ್ ಇಷ್ಟಪಡ್ತೀನಿ, ನೀವು ಅಣ್ಣ ತಮ್ಮದಿರ ಜೊತೆ ಹುಟ್ಟಿದಿರಿ, ಅಕ್ಕ ತಂಗಿರ ಜೊತೆ ಹುಟ್ಟಿರ್ತೀರಿ, ಬಂಧು ಬಳಗನ ಜೊತೆ ಮಡಿಕೊಂಡಿರ್ತೀರಿ. ಅದನ್ನ ಉಳಿಸ್ಕೊಳ್ಳೋದ್ ನೋಡಿ, ಕಳ್ಕಬೇಡಿ. ಕಳ್ಕೊಂಡ್ರೆ ತಿರುಗಿ ಯಾವತ್ತೂ ಮತ್ತೆ ಸಿಕ್ಕಲ್ಲ. ಆ ಸ್ವಾಮಿ ನಂಬಿ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಮಗ ಹೋಗಿ 5 ತಿಂಗಳಾಗಿತ್ತು. 5 ತಿಂಗಳಿಗೆ 5 ವಾರ ಬಂದಿದ್ದೆ. 5 ವಾರಕ್ಕೆ ಇವತ್ತು ಮೊನ್ನೆ ಸಿಕ್ಕದ. ನಿನ್ನೆ ಊರು ಕರ್ಕೊಬಂದೆ, ಇವತ್ತು ದೇವಸ್ಥಾನದ ಹತ್ರ ಕರ್ಕೊಬಂದೆ. ಏನಾಗಿತ್ತು ಅಮ್ಮ ಸಮಸ್ಯೆ? ಅವ್ನಿಗೆ ಏನು ಅನ್ನೋದೇ ಗೊತ್ತಿಲ್ಲ. ನಮ್ಗೆ ಅವ್ನಿಗೆ ಏನಾಗೈತೆ ಅನ್ನೋದು ನಮಗೂ ಗೊತ್ತಿಲ್ಲ. 5 ವಾರಕ್ಕೆ ಅವನ ಕೈಲಿ ಬಂದರೆ ಅಂತ ಅನ್ಕೊಂಡಿದ್ದೆ. ಬಂದವನು ಅದೇ ಮಗ. ಎಷ್ಟು ದುಃಖ ಆಗಿತ್ತು ಅಮ್ಮ ನಿಮಗೆ? ಅಯ್ಯೋ, ಮಗ ಹೋದ್ರೆ ದುಃಖ ಆಗಲ್ವೇನು? ಮಗ ಹೋದ್ರೆ ದುಃಖ ಆಗಲ್ಲ. ಎಲ್ಲೆಲ್ಲೆಲ್ಲ ಅಲ್ದಿದ್ರಿ? ಹೋಗಿದ್ದೆ, ಎಲ್ಲ ದೇವ್ರಿಗೂ ಹೋಗಿದ್ದೆ. ಎಲ್ಲ ದೇವ್ರಿಗೂ ಹೋಗಿದ್ರಿ? ಏನು ನಮಗೆ ಆಗಲಿಲ್ಲ. ಇಲ್ಲೂ ಬಂದಮೇಲೆ ಭಗವಂತ ಕಷ್ಟ. 5 ವಾರ ನಂಬಿದ್ರ ನೀವು ಸಿಗ್ತಾರೆ ಅಂತ ನಂಬಿಕೆ ಇತ್ತ? ಸಿಗ್ತಾನೆ ಅಂತ ನಂಬಿಕೆ ಇತ್ತು. ಅಂದರೆ 3 ವಾರ ಬಂದು 2ನೇ ವಾರಕ್ಕೆ ಯಾರ ಕೈಲೂ ಬೇರೆ ಕೈ ಸಿಕ್ಕಿದ್ದ. ಅವ್ರು ಬಂದು ನಮಗೆ ಸಿಕ್ಕಿದ ನಿನ್ನ ಮಗ ಅಂತ ಹೇಳ್ದೆ. ಆವಾಗ ನನಗೆ ನಂಬಿಕೆ ಆಯಿತು, ಭಗವಂತ ಕಷ್ಟೇ ಕರೆಸ್ತಾನೆ ನಿಮಗೆ. ಮೊನ್ನೆ ಸಿಕ್ಕದ, ನಿನ್ನೆ ಕರ್ಕೊಬಂದೆ, ಇವತ್ತು ಇಲ್ಲೂ ಕರ್ಕ. ನಾವು ಕೇಳ್ತಾ ಇದ್ವಿ, ಇವಾಗ ತಾನೇ ಮಾತಾಡ್ತಾ ಇದ್ರು, 5 ತಿಂಗಳಿಂದ ಮನೆಗ್ ಬರ್ದೇ ಇರುವಂತಹ ಮಗ ಇಲ್ಲಿ ಬಂದ್ಮೇಲೆ ಬಂದ್ರು ಅಂತ. ನೋಡಿ, 5 ವಾರ ಟೈಮ್ ಕೊಟ್ಟಿದ್ರಂತೆ ನಮ್ ಸ್ವಾಮಿ. 5ನೇ ವಾರಕ್ಕೆ ನಿನ್ ಮಗನ್ ಕೈಲೇ ಎಳಬತ್ತಿ ಹೆಚ್ಚಿಸ್ಕೊತೀನಿ ಅಂದಿರಂತೆ. 5ನೇ ವಾರಕ್ಕೆ ನೋಡಿ ಮಗನ್ ಕರ್ಕೊಂಡು ಅವಮ್ಮ ಬಂದಿದ್ದಾರೆ. ತಾಯಿ ಇವತ್ತು ಸಂತೋಷವಾಗಿ ನಮ್ಮ ಮನೆ ಒಳಗಡೆ ಬಂದಿದ್ದಾರೆ. ಎಂತವು ಹಲವಾರು ಕಷ್ಟಗಳು ಹೊಡೆದಿದ್ದಾನೆ. ಪ್ರತಿ ಭಾನುವಾರದಿಂದ ತಿರುಗಿ ನೆಕ್ಸ್ಟ್ ಶನಿವಾರಗಂತನೂ ನಾವು ಡೈಲಿ ಕವಡೆ ಶಾಸ್ತ್ರ ಹೇಳ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕವಡೆ ಶಾಸ್ತ್ರ ಹೇಳ್ತೀನಿ. ಶನಿವಾರ ಮಾತ್ರ ಸ್ವಾಮಿ ಆವೇಶ ಇರ್ತದೆ. ಆವೇಶ ಇದ್ದಾಗ ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು ಸ್ವಾಮಿಯವ್ರನ್ನ. ಇವತ್ತು ನಾವು ಕವಡೆ ಶಾಸ್ತ್ರ ನಾನು ಏನ್ ಹೇಳ್ತೀನೋ, ನನಗೆ ಬಂದಿದ್ದು ಮನ್ಸಿಗೆ ಸ್ವಾಮಿ ಕೊಟ್ಟಿದ್ದನ್ನ ಅಲ್ಲಿ ಏನ್ ಬರ್ತದೋ ಅದನ್ನ ಹೇಳ್ತೀನಿ. ಅದು ಇವತ್ತಿನವರೆಗೂ ಯಾರಿಗೂ ಸುಳ್ಳು ಒಂದಿಲ್ಲ, ಎಲ್ಲ ನಿಜ ಅನ್ಕೊಂಡು ಅವ್ರ ಪರಿಹಾರನ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ.